ಕೊಳತ್ತಮಜ್ಲಿನಲ್ಲಿ ಕಳೆದ ಮಂಗಳವಾರ ನಡೆದ ಬರ್ಬರ ಕೊಲೆ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಕರಾವಳಿಯಲ್ಲಿ ಇದೇನಾಗ್ತಿದೆ ಅಂತ ತೀವ್ರ ಆತಂಕ ಸೃಷ್ಟಿಸಿದೆ. ಹೀಗೆ ಆದ್ರೆ ಈ ಜಿಲ್ಲೆಗೆ ಭವಿಷ್ಯವೆಲ್ಲಿದೆ ಅನ್ನೋ ಪ್ರಶ್ನೆಯನ್ನು ಮೂಡಿಸಿದೆ. ತೀವ್ರ ದುಃಖದ ನಡುವೆಯೂ ಅದೇ ಕೊಳತ್ತಮಜ್ಲಿನಿಂದ ರವಿವಾರ ಬಂದಿರುವ ಸುದ್ದಿ ಆಶಾದಾಯಕವಾಗಿದೆ. ಸ್ವಲ್ಪ ಸಮಾಧಾನ ತರುವಂತದ್ದಾಗಿದೆ. ಅದು ಕರಾವಳಿಯ ಭವಿಷ್ಯದ ಬಗ್ಗೆಯೂ ಒಂದಿಷ್ಟು ಭರವಸೆ ಮೂಡಿಸುವಂತ ಬೆಳವಣಿಗೆ. ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ಮತಾಂಧ ರಾಜಕೀಯಕ್ಕೆ, ಹಿಂಸೆಯನ್ನ ಪ್ರಚೋದಿಸುವ ಬಾಡಿಗೆ ಭಾಷಣಕಾರರಿಗೆ, ಅಸಹಿಷ್ಣುತೆ ಹರಡುವ ಜನಪ್ರತಿನಿಧಿಗಳಿಗೆ ತೀವ್ರ ನಿರಾಸೆ ಉಂಟು ಮಾಡುವ ಈ ಸುದ್ದಿ ರವಿವಾರ ಬಂಟ್ವಾಳದ ಕೊಳತ್ತಮಜ್ಲಿನಿಂದ ಬಂದಿದೆ. ಮೊನ್ನೆ ತನ್ನ ಪರಿಚಿತರು ಹಾಗೂ ಸ್ಥಳೀಯರಿಂದಲೇ ಭಯಾನಕವಾಗಿ ಹತ್ಯೆಗೀಡಾದ ಅಲ್ಲಿನ ಅಬ್ದುಲ್ ರೆಹಮಾನ್ ಮನೆಗೆ ಸ್ಥಳೀಯ ಹಿಂದೂ ಸಮುದಾಯದ ಮುಖಂಡರು ಭೇಟಿ ನೀಡಿ ಆತನ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ. ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಕೊಳತ್ತಮಜ್ಲಿನ ಅಬ್ದುಲ್ ರೆಹಮಾನ್ರ ಮನೆಗೆ ಹಿಂದೂ ಸಮುದಾಯದ ಮುಖಂಡರ ನಿಯೋಗವೊಂದು ರವಿವಾರ ಭೇಟಿ ನೀಡಿ ಮನೆಯವರಿಗೆ ಸಾಂತ್ವನ ಹೇಳಿದೆ. ಬಡಗಬೆಳ್ಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಪ್ರಕಾಶ್ ಆಳ್ವ ಗುಂಡಾಲ ನೇತೃತ್ವದ ನಿಯೋಗದಲ್ಲಿದ್ದ ಸ್ಥಳೀಯ ಹಿಂದೂ ಸಮುದಾಯದ ಮುಖಂಡರು ಹತ್ಯೆಗೀಡಾದ ರೆಹಮಾನ್ರ ತಂದೆ ಅಬ್ದುಲ್ ಖಾದರ್, ಸಹೋದರ ಹನೀಫ್ ಮತ್ತಿತರರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ರೆಹಮಾನ್ ತುಂಬಾ ಪಾಪದ ಹುಡುಗ, ಇಂತಹ ಘಟನೆ ಆಗಬಾರದಿತ್ತು ಅಂತ ಈ ಹಿಂದೂ ಮುಖಂಡರು ಹೇಳಿ ರೆಹಮಾನ್ ಹತ್ಯೆ ಬಗ್ಗೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪ್ರಮುಖರಾದ ದೇವಪ್ಪ ಪೂಜಾರಿ, ಗಣೇಶ್ ಪೂಜಾರಿ, ಬಾಬಣ್ಣ ನಡ್ಯೋಡಿ, ಮೋಹನ್ ಶೆಟ್ಟಿ ನಡ್ಯೋಡಿ, ಶಾಕೇತ್ ಭಂಡಾರಿ ಪರಕೂರು, ಕೃಷ್ಣಶೆಟ್ಟಿ ಗುಂಡಾಲ ಸಹಿತ ಸುಮಾರು 25ಕ್ಕೂ ಅಧಿಕ ಸ್ಥಳೀಯ ಹಿಂದೂ ಮುಖಂಡರು ನಿಯೋಗದಲ್ಲಿದ್ದರು. ಮನೆಯವರಲ್ಲಿ ಮಾತಾಡಿ ಹೀಗಾಗಬಾರ್ದಿತ್ತು, ಅನ್ಯಾಯ ಆಯಿತು, ಸಮಾಧಾನ ಮಾಡಿಕೊಳ್ಳಿ ಅಂತ ಸಂತೈಸಿದ್ದಾರೆ. ಅಬ್ದುಲ್ ರೆಹಮಾನ್ ಅವರ ಕೊಲೆಯ ವಿವರಗಳಲ್ಲಿ ಅತ್ಯಂತ ಬೇಸರ ಮೂಡಿಸಿದ್ದು ಹಂತಕರ ಹಿನ್ನೆಲೆ ಹಾಗೂ ಅವರಿಗೂ ರೆಹಮಾನ್ಗೂ ಪರಿಚಯ ಇದ್ದ ವಿಷಯ. ಒಂದು, ರೆಹಮಾನ್ ಸ್ವತಃ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಸೀದಾಸಾದ ಯುವಕ. ಇನ್ನೊಂದು, ಆತನ ಊರಿನವರೇ ಪರಿಚಿತರೇ ಆತನನ್ನ ಕರೆದು ಮೋಸದಿಂದ ಕೊಲೆ ಮಾಡಿಬಿಟ್ರು. ಅಂಗಲಾಚಿದ್ರು ಬಿಡದೆ ಕೊಂದು ಹಾಕಿದ್ರು ಅನ್ನೋ ವಿಷಯ ಕೊಲೆಯನ್ನ ಮತ್ತಷ್ಟು ಭೀಕರವಾಗಿಸಿತ್ತು. ಇದೆಂಥ ಮೋಸ? ಹೀಗೆ ಯಾರಾದ್ರೂ ಮಾಡ್ತಾರಾ? ಹೀಗಾದ್ರೆ ಹೇಗೆ ಅನ್ನೋ ಪ್ರಶ್ನೆಗಳು ತೀವ್ರ ಆತಂಕ ಮೂಡಿಸಿದ್ವು. ಅಂತಹ ಸಂದರ್ಭದಲ್ಲಿ ರವಿವಾರ ಬೆಳಗ್ಗೆ ಕೊಳತ್ತಮಜ್ಲಿನ ಹಿಂದೂ ಮುಂದಾಳುಗಳು ಅಬ್ದುಲ್ ರೆಹಮಾನ್ನ ಮನೆಗೆ ಭೇಟಿ ಕೊಟ್ಟು ನೀಡಿರುವ ಸಾಂತ್ವನ ಅತ್ಯಂತ ಮಹತ್ವದ ಬೆಳವಣಿಗೆ. ತಮ್ಮ ಈ ನಡೆಯ ಮೂಲಕ ಅವರು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ಮತಾಂಧ ಸಂಘಟನೆಗಳು ಮಾಡ್ತಿರುವ ದ್ವೇಷ ರಾಜಕಾರಣಕ್ಕೂ ನಮಗೂ ಸಂಬಂಧವಿಲ್ಲ, ನಾವಿಲ್ಲಿ ನಮ್ಮ ಜೀವನೋಪಾಯವನ್ನ ನೋಡಿಕೊಂಡು ಎಲ್ಲ ಸಮುದಾಯಗಳ ಜನ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗಿದೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ನಿಮ್ಮ ಸುಳ್ಳು, ದ್ವೇಷ, ಅಸಹಿಷ್ಣುತೆಯನ್ನ ನೀವೇ ಇಟ್ಕೊಳ್ಳಿ, ನಮ್ಮೂರಿಗೆ ಅದನ್ನ ತಂದಿದ್ದು ತಪ್ಪು, ನಾವಿಲ್ಲಿ ಇಷ್ಟು ವರ್ಷಗಳಿಂದ ಚೆನ್ನಾಗಿ ಬದುಕ್ತಿದ್ದೇವೆ, ಇನ್ನು ಮುಂದೇನೂ ಹಾಗೆ ಬದುಕ್ತೀವಿ ಅಂತ ಕೊಳತ್ತಮಜ್ಲಿನ ಹಿಂದೂ ಮುಖಂಡರು ದ್ವೇಷಕೋರರಿಗೆ ಸಂದೇಶ ನೀಡಿದ್ದಾರೆ. ಕೊಳತ್ತಮಜ್ಲಿನಂತಹ ಪುಟ್ಟ ಒಂದೂರಿನಲ್ಲಿ ಇಂತಹ ನಡೆ ಆ ಊರು, ಅದರ ಅಕ್ಕಪಕ್ಕದ ಊರುಗಳು ಮತ್ತು ಇಡೀ ಜಿಲ್ಲೆಯ ಪಾಲಿಗೆ ನಿಜಕ್ಕೂ ಬಹಳ ಆಶಾದಾಯಕ ಬೆಳವಣಿಗೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.